ವೆಲ್ಕಮ್ ಟು ಫುಡ್ ಚಾನಲ್ ಮೂಡ್ಬಿದ್ರಿ. ನಾವಿವತ್ತು ಪುತ್ತಿಗೆ ಕನ್ವೆನ್ಷನ್ ಸೆಂಟ್ರಲ್ಲಿ ಇದ್ದೇವೆ. ನಮ್ಮೊಟ್ಟಿಗೆ ಸಲೀಂ ಹಾಗೂ ಖಯ್ಯೂಮ್ ಚೀಫ್ ಸೆಕ್ರೆಟರಿ ಆಫ್ ಪುತ್ತಿಗೆ ಕನ್ವೆನ್ಷನ್ ಸೆಂಟರ್ ಇದ್ದಾರೆ. ಸರ್, ಇದು ಬುಕ್ಕಿಂಗ್ ಓಪನ್ ಆಗಿದೆ ಈಗ ಪುತ್ತಿಗೆ ಕನ್ವೆನ್ಷನ್ ಸೆಂಟರ್? ಇದು ಆಗಿದೆ ಬುಕ್ಕಿಂಗ್ ಓಪನ್ ಆಗಿ ಒಂದು 15 ಡೇಸ್ ಆಯಿತು. ಇಷ್ಟರೊಳಗೆ 15 ಡೇಸಲ್ಲಿ ನಿಯರ್ಲಿ 32 ಬುಕ್ಕಿಂಗ್ ಆಗಿದೆ. ಸೊ ಇಲ್ಲಿ ಎಂತೆಲ್ಲ ಫಂಕ್ಷನ್ ಮಾಡಬಹುದು? ಇಲ್ಲಿ ನಿಮ್ಮದು ಎಂಗೇಜ್ಮೆಂಟ್, ಮದುವೆ, ರಿಸೆಪ್ಷನ್ ಅಥವಾ ಯಾವುದು ಸಹ ಇನ್ನಿತರ ಫಂಕ್ಷನ್ಗಳು ಮಾಡಬಹುದು. ಸರ್, ಅಮೌಂಟ್ ಹೇಗಿದೆ? ಹೇಗೆ ನೀವು ಚಾರ್ಜ್ ಹೇಗೆ ಮಾಡ್ತೀರಿ? ಒಂದು ದಿನಕ್ಕೆ, ಒಂದು ಪಾರ್ಟಿಗೆ, ಮದುವೆ ಇರಲಿ, ಹೇಗೆ ಚಾರ್ಜಸ್ ಹೇಗಿರ್ತದೆ? ಸರ್, ನಮ್ಮದು ಫುಲ್ ಹಾಲಿಗೆ ಅಂದರೆ ವಿತ್ AC 70,000, ವಿದೌಟ್ AC 50,000. ಮತ್ತೆ ಎಷ್ಟು ಜನ ಕೆಪಾಸಿಟಿ ಸರ್? ಸುಮಾರು 1,800ರಿಂದ 2,000, ಅದಕ್ಕಿಂತ ಸಹ ಜಾಸ್ತಿ ಕಮ್ಮಿ ಇಲ್ಲ. ಅಂದರೆ 2,500 3,000ಕ್ಕೆ ಏನು ತೊಂದರೆ ಇಲ್ಲ. ಇದು ಪ್ರಾಪರ್ ಅಡ್ರೆಸ್ ಎಲ್ಲಿ ಆಗ್ತದೆ? ಮೂಡುಬಿದ್ರೆಯಲ್ಲಿ ಎಲ್ಲಿ ಅಡ್ರೆಸ್ ಆಗ್ತದೆ ಇದು? ಪ್ರಾಪರ್ ಅಡ್ರೆಸ್ ಅಂದರೆ ಕಡಲಗೆರೆ ಇಂಡಸ್ಟ್ರಿಯಲ್ ಉಂಟಲ್ಲ, ಅಲ್ಲಿಂದ ಒಳಗೆ ಬರಬೇಕು, ಒಂದು 1/2 ಕಿಲೋಮೀಟರ್, ಪುತ್ತಿಗೆ ಪಳಕಲ. ಓಕೆ, ಸೊ ಈಗ ಬುಕಿಂಗ್ ಸ್ಟಾರ್ಟ್ ಆಗಿದೆ? ಎಸ್. ಓಕೆ, ಥ್ಯಾಂಕ್ ಯು ಸರ್. ಆದರೆ ನಿಮ್ಮ ನಂಬರ್ ಕಾಂಟ್ಯಾಕ್ಟಿಗೆ ನಾವು ಹಾಕ್ತೇವೆ. ಯಾರಿಗಾದ್ರೆ ಬೇಕಾದ್ರೆ ನಿಮಗೆ ಕಾಲ್ ಮಾಡಬಹುದಲ್ಲ? ಇನ್ಶಾಅಲ್ಲಾ. ಅದರೊಟ್ಟಿಗೆ ಕ್ಯಾಟ್ರಿಂಗ್ ಫೆಸಿಲಿಟಿ ಎಲ್ಲ ನೀವು ಬೇಕಾದ್ರೆ ಅರೇಂಜ್ ಮಾಡಿ ಕೊಡ್ತೀರಿ? ಎಸ್, ಅದು ಸಹ ನಮ್ಮ ಒಂದು ಸಹಪಾಠಿ ಅವರದ್ದು ಇದೆ, ಕ್ಯಾಟ್ರಿಂಗ್ ಫೆಸಿಲಿಟಿ ಸಹ ನಾವು ಮಾಡಿ ಕೊಡ್ತೇವೆ. ಓಕೆ ಸರ್, ಯಾರ್ದು ನಂಬರ್ ಆಗ್ಬೋದು? ನಿಮ್ಮ ನಂಬರ್ ಹೇಳಿ. ನಮ್ಮದು ನಂಬರ್ ಹೌದು, 9800928886. ಆಲ್ರೆಡಿ ಎಲ್ಲ ಫ್ಲೆಕ್ಸಲ್ಲಿ ಅದೇ ನಂಬರ್ ಇರೋದು. ಅದು ಅಲ್ಲದೆ ನಮ್ಮ ಆಫೀಸ್ ನಂಬರ್ ಇನ್ನೊಂದುಂಟು, ಅದು ಸಹ ನಾವೀಗ ಯೂಟ್ಯೂಬಲ್ಲಿ ಹಾಕುವ. ಅಲ್ಲ, ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂದರೆ ನಾವು ನೋಡಿದ್ದೇವೆ ಈ ಹಾಲಲ್ಲಿ ಹೆಂಗಸರು ಮೇಲೆ ಹೋದರೆ, ಅಂದರೆ ಓಲ್ಡ್ ಏಜ್ ಎಲ್ಲಾದರೂ ಹೋದರೆ ಅಲ್ಲಿಯೇ ಊಟ ಮಾಡಿ ಎಲ್ಲ ಫಂಕ್ಷನ್ ಆದ ಮೇಲೆ ಕೆಳಗೆ ಬರಲಿಕ್ಕೆ. ಒಮ್ಮೆ ಹೆಂಗಸರು ಮೇಲೆ ಹೋದರೆ ಮತ್ತೆ ಎಲ್ಲ ಫಂಕ್ಷನ್ ಆದ ನಂತರವೇ ಅವರು ಕೆಳಗೆ ಇಳಿಯಬೇಕು. ಯಾಕೆಂದರೆ ಮೇಲೇನೆ ಹೆಂಗಸರಿಗೆ ಡೈನಿಂಗ್ ಎಲ್ಲ ಅಲ್ಲಿ ಮೇಲೆ ಫಸ್ಟ್ ಫ್ಲೋರಲ್ಲಿ. ಅದು ಅಲ್ಲದೆ ನಮಾಜ್ ಪ್ರೇಯರ್ ಮಾಡಲಿಕ್ಕೆ, ಬೇಬಿ ಫೀಡಿಂಗ್, ಮತ್ತು ಔಟ್ಸೈಡಿಗೆ ಒಳ್ಳೆ ಇದುಂಟು, ಸೀನರಿ ಎಲ್ಲ ಉಂಟು, ವಾಶ್ರೂಮ್ಸ್ ಎಲ್ಲ ಮೇಲೆ ಉಂಟು. ಎಲ್ಲ ಮುಗಿದ ನಂತರವೇ ಲೇಡೀಸ್ ಹೊರಗೆ ಬರಬೇಕು. ವೆರಿ ಗುಡ್. ಇದರಲ್ಲಿ ತುಂಬ ಒಳ್ಳೆಯದು. ಲಿಫ್ಟ್ ಸಹ ಉಂಟು. ಎಲ್ಲ ಹೆಂಗಸರಿಗೆ ಟೆನ್ಷನೇ ಇಲ್ಲ. ಎಲ್ಲಿಯ ಹಾಲ್ ನೋಡಿದರೂ ನಾವು ಹಾಲ್ ನೋಡ್ತೇವೆ, ಎಲ್ಲ ಹಾಲ್ ನೋಡ್ತೇವೆ. ಇರುವುದೇ ಫಂಕ್ಷನ್ ಲೇಡೀಸಿಗೆ ಇದು. ಯಾಕೆಂದರೆ ಮೇಲೆ ಹೋದರೆ ಕೆಳಗೆ ಊಟಕ್ಕೆ ಮಾಡಲಿಕ್ಕೆ ಕೆಳಗೆ ಬರಬೇಕು, ಮೇಲೆ ಹೋಗಬೇಕು. ಅದು ಇದರಲ್ಲಿ ಅದೇನು ಪ್ರಾಬ್ಲಮ್ ಇಲ್ಲ. ಇದು ಪ್ಲಸ್ ಪಾಯಿಂಟ್. ಮತ್ತು ನಮಗೆ ಪಾರ್ಕಿಂಗಿಗೆ ಒಳ್ಳೆ ಇದು ಪ್ಲೇಸ್. ಎಷ್ಟು ಸಹ ಪ್ಲೇಸ್ ಉಂಟು, ಪಾರ್ಕಿಂಗಿಗೆ ಪ್ರಾಬ್ಲಮ್ ಇಲ್ಲ. ಪಾರ್ಕಿಂಗಲ್ಲಿ ಸಾಧಾರಣ 300-400 ಗಾಡಿ ಆರಾಮದಲ್ಲಿ ನಿಲ್ತದೆ. ಇಷ್ಟೇ ಅಲ್ಲ, ನಮ್ಮ ಹಾಲ್ನ ಬದಿಯಲ್ಲಿ ಸಾಧಾರಣ 1-1.5 ಎಕರೆ ಜಾಗ ಉಂಟು, ಅಲ್ಲಿ ಸಹ ಪಾರ್ಕಿಂಗ್ ಉಂಟು. ಮಸೀದಿಯ ವ್ಯವಸ್ಥೆ ಮಾಡಿದಿರಿ? ಎಸ್. ನಾವು ಅದಕ್ಕೆ, ಯಾಕಂದರೆ ಪಾರ್ಕಿಂಗ್ ಸಮಸ್ಯೆ ಬರಬಾರ್ದಂದು ಮೊದಲನೇ ಅದೇ ನಮ್ಮದು ಟಾರ್ಗೆಟ್. ಎಲ್ಲಿ ಸಹ ಬರೋದು ಪಾರ್ಕಿಂಗ್ ಪ್ರಾಬ್ಲಮ್. ಫಸ್ಟಿಗೆ ನಾವು ಅದನ್ನೇ ಒಂದು ಹೊರಗಡೆ ಜಾಗ ಕ್ಲೀನ್ ಮಾಡಿ, ನಮ್ಮದೇ ಜಾಗ ಕ್ಲೀನ್ ಮಾಡಿ ಆಲ್ರೆಡಿ ಇಟ್ಟಿದ್ದೇವೆ. ಅಂದಾಜಿಗೆ ಇದೇ ಸಾಕಾಗ್ತದೆ. ಮತ್ತು ಸಹ ಬೇಕಾದರೆ ಅಲ್ಲಿ ಉಂಟು ದೊಡ್ಡ ಪಾರ್ಕಿಂಗ್. ಇದು ಸಹ ನೀವು ಇದರಲ್ಲಿ ನೋಡ್ಬೋದು, ಪಾರ್ಕಿಂಗ್ ಎಲ್ಲ ನೋಡ್ಬೋದು. ರಾತ್ರಿಯ ಫಂಕ್ಷನ್ಗೆ ಎಲ್ಲ ಲೈಟ್ ಯೂಸ್ ಮಾಡ್ತೇವೆ, ಹೆವಿ ಹಾಕ್ಬೋದು. ಏನಾದರೂ ಎಷ್ಟು ಉಂಟು ಅದಕ್ಕೆ? ಸರಿ ಸರ್, ರಾತ್ರಿಯ ಫಂಕ್ಷನಿಗೆ ಹಗಲಕ್ಕಿಂತ 10,000 ಜಾಸ್ತಿ ಆಗ್ತದೆ. ಯಾಕೆಂದರೆ ಫುಲ್ ಲೈಟ್ ಯೂಸ್ ಮಾಡ್ತೇವೆ. ಅದು ಅಲ್ಲದೆ ನಮ್ಮದು ಮೇಂಟೆನೆನ್ಸ್, ಕ್ಲೀನಿಂಗ್ ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ ಆಗ್ತದೆ. ಅವರಿಗೆ ಸಹ ನಾವು ಓವರ್ ಟೈಮ್ ಕೊಡಬೇಕಾಗ್ತದೆ. ಹಾಗಾಗಿ ಅದು ಎಲ್ಲರಿಗೂ ಗೊತ್ತಾದ ವಿಷಯ, ಅದು ಹೊಸೇನಲ್ಲ. ಹಾಗಾಗಿ ನಾವು ರಾತ್ರಿ ಫಂಕ್ಷನಿಗೆ 10,000 ಜಾಸ್ತಿ ಇಟ್ಟಿದ್ದೇವೆ. ವೆರಿ ಗುಡ್. ಓಕೆ, ಥ್ಯಾಂಕ್ ಯು ಖಯ್ಯೂಮ್, ನಿಮ್ಮದಕ್ಕೆ ಸಹಕಾರ ಮಾಡಿದ್ದಕ್ಕೆ. ಓಕೆ.